ನಾವು ಹೋಗ್ತಾ ಇದ್ದೀವಿ ಇವತ್ತು ಯಮಹಾ FZ-V3 ಅಂದರೆ ನಮ್ಮ ಬೈಕ್ನ ರಿವ್ಯೂ ಮಾಡೋಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. FZ ವರ್ಷನ್ 3 ಅಂತ ನೋಡಿ. ಇದು ಬಂದು 149 cc 149 cc ಇದು ಇಂಜಿನ್ ಬರುತ್ತೆ ಇದರಲ್ಲಿ. ನಾನೇನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಇದು ನಂದು ಫಸ್ಟ್ ಇನ್ನೂ ರಿವ್ಯೂ ಮಾಡ್ತಾ ಇರೋದು. ಮುಂದೆ ಹೋಗ್ತಾ ನಾವು ತಿದ್ಕೊಂತೀನಿ ನೋಡಿ. ಇದು ಬಂದು ನಮಗೆ ನೋಡಿ ಈ ಥರ ಡಿಸ್ಪ್ಲೇ ಬರುತ್ತೆ ನೋಡಿ. ಇದರಲ್ಲಿ ನಿಮಗೆ ಏನು ಆಪ್ಷನ್ ಇದೆ ಅಂದರೆ, ಇದು ಒಂದು RPMದೊಂದು, ಮತ್ತು ಫ್ಯೂಲ್ ಟ್ಯಾಂಕ್ಸು, ಟೈಮ್ ತೋರಿಸುತ್ತೆ, ಮತ್ತು ಈ ಬಟನ್ ಒತ್ತಿದ್ರೆ ಎಷ್ಟು ಕಿಲೋಮೀಟ್ರ್ ಓಡಾಡಿದ್ದೀವಿ ಅಂತ. ನಾವಿನ್ನೂ ಓಡಾಡಿರೋದೇ 858 ಕಿಲೋಮೀಟ್ರ್. ಇನ್ನೂ 1000 ಕಿಲೋಮೀಟ್ರ್ ಓಡಾದ್ಮೇಲೆ ಇದಕ್ಕೆ ಫಸ್ಟ್ ಸರ್ವಿಸು. ಇನ್ನೂ ಫಸ್ಟ್ ಸರ್ವಿಸು ಮಾಡಿಸ್ತಿಲ್ಲ ನೋಡಿ. ಇದ್ರ ಔಟರ್ ಲುಕ್ಕು ನಿಮಗೆ ಈ ಥರ ಕಾಣಿಸುತ್ತೆ. ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇದು ನಿಮಗೆ ನಂಬರ್ ಪ್ಲೇಟು ಇಲ್ಲಿ ಬರಲ್ಲ, ಇಲ್ಲಿ ಬರುತ್ತೆ. ಅದು ನಾನೊಂದು ಕೆಳಗಡೆ ತೆಗ್ಸಾಕೊಂಡಿದ್ದೀನಿ, ತಲೆ ಮೇಲೆ ಥರ ಕಾಣಿಸುತ್ತೆ ಅಂತ ನೋಡಿ. ನಮ್ಮ ಬೈಕ್ ಲುಕ್ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಬಂದರೆ ಏನು ಹೇಳಬೇಕು ನೋಡಿ. ಇದರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟ್ರ್ ಹಿಡಿಯುತ್ತೆ. 1 ಲೀಟ್ರಿಗೆ 45 ಕಿಲೋಮೀಟ್ರ್ ಕೊಟ್ಟರು ಇಂಡಿಕೇಟ್ರ್ ಬಂದು ಹ್ಯಾಲೋಜನ್ ಇಂಡಿಕೇಟ್ರು ನಿಮಗೆ ಸಿಗುತ್ತೆ, LED ಸಿಗಲ್ಲ. ಬೇಕಂದರೆ ಹಾಕ್ಸ್ಕೊಬೋದು. ಮುಂದೇನೂ ಅಷ್ಟೇ, ನಿಮಗೆ ಇಲ್ಲೊಂದು LED ಹೆಡ್ಲೈಟ್ ಸಿಗುತ್ತೆ. ಇಲ್ಲಿ ಹ್ಯಾಲೋಜನ್ ಹೆಡ್ಲೈಟು ಕೆಳಗಡೆ ಐತೆ, ಕಾಣಿಸ್ತಿರ್ಬೋದು. ಇದು ಮೇಲ್ಗಡೆ ಬಂದು LED ಹೆಡ್ಲೈಟು. ಇಂಡಿಕೇಟ್ರ್ ಬಂದು ನಿಮಗೆ ಮಾಮೂಲಿ ಹ್ಯಾಲೋಜನ್ ಇಂಡಿಕೇಟ್ರ್ ನಿಮಗೆ ಸಿಗುತ್ತೆ ನೋಡಿ. ಈಗ ಇದ್ರದ್ದು ಎಕ್ಸಾಕ್ಟ್ ಸೌಂಡ್ ಚೆಕ್ ಮಾಡೋಣ. ಗಾಡಿನ ಆನ್ ಮಾಡ್ತೀನಿ ನೋಡಿ. ಇದು ನಾರ್ಮಲ್ಲು. ಈಗ ರೈಸ್ ಮಾಡ್ತೀನಿ ನೋಡಿ. ಜಾಸ್ತಿ ಅದಕ್ಕೆ ಕಷ್ಟ ಕೊಡೋದು ಬೇಡ. ಇದ್ರ ಪ್ರೈಸ್ ಬಂದು ಫುಲ್ ಕ್ಯಾಶ್ ಕೊಟ್ಟರೆ 1,38,000 ರೂಪಾಯಿ. ಅದೇ ನೀವು ಲೋನ್ ಮೇಲೆ ತಗೊಂತೀನಿ ಅಂದರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿತ್ತು, ನಿಮ್ಮ ಮೇಲೆ ಕೆಪಾಸಿಟಿ ಅದಷ್ಟೇ. ನಿಮಗೆ ಎಷ್ಟು ಇಂಟ್ರೆಸ್ಟ್ ಬೇಕೋ ಅಷ್ಟು ಇಂಟ್ರೆಸ್ಟ್ ಹಾಕಿ ನೀವು ಮಂತ್ಲಿ EMI ಮೂಲಕ ಕಟ್ಟಬಹುದು. ನಿಮಗೆ ಬ್ಯಾಕ್ ಟೈರ್ ಬಂದು 140/60 ನಿಮಗೆ ನೋಡೋಕ್ಕೆ ಸಿಗುತ್ತೆ. ಫ್ರಂಟ್ ಟೈರ್ ಬಂದು 100x80 80/section ನಿಮಗೆ ಟೈರ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಬ್ಯಾಕ್ ನಮ್ಗೆ ಹೇಳಿದ್ದು ಬ್ಯಾಕು ABS ಐತೆ. ಫ್ರಂಟ್ ಇದು ಯಾವುದೋ ಬೈಬ್ರೆ ಬ್ರೇಕಿಂಗ್ ಅಂತೆ. ಬೈಬ್ರೆ ಬ್ರೇಕಿಂಗು, ಬ್ಯಾಕ್ ಮಾತ್ರ ನಿಮಗೆ ABS ಐತೆ ಅಂತ ಹೇಳೋವ್ರೆ. ಮತ್ತು ಈ ಗಾಡೀಲಿ ನಿಮಗೆ 5 ಗೇರು ನಿಮಗೆ ಸಿಗುತ್ತೆ. 5 ಗೇರ್ ನಿಮಗೆ ಸಿಗುತ್ತೆ ಈ ಗಾಡೀಲಿ. ಟಾಪ್ ಸ್ಪೀಡ್ ನಾವು ಶೋರೂಮಲ್ಲಿ ಕೇಳಲಿಲ್ಲ, ನಾನೇ ಚೆಕ್ ಮಾಡಿದ್ದೀನಿ. 100 ಹಿಡಿಯುತ್ತೆ ಫೈನಲ್ಲು, 100 ರೀಚ್ ಆಗುತ್ತೆ. ಮತ್ತು ಇನ್ನೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇನ್ನೊಂದು, ಇದು ಏರ್ ಕೂಲ್ಡ್ ಇಂಜಿನ್ನು. ಆಯಿಲ್ ಕೂಲ್ಡ್ ಇಲ್ಲ, ಲಿಕ್ವಿಡ್ ಕೂಲ್ಡ್ ಬರಲ್ಲ, ಏರ್ ಕೂಲ್ಡ್ ಇಂಜಿನ್ನು. ವ್ಯಾಲ್ಯೂ ಫಾರ್ ಮನಿ. ನಾನೇನಾದರೂ ಹೇಳೋದನ್ನ ಮರ್ತಿದ್ರೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.